ಸ್ನೇಹಿತರೆ, ನಾವು ಈ ದಿನ ಕಂಪ್ಯೂಟರ್ನಲ್ಲಿ MS ವರ್ಡ್, MS ಆಫೀಸ್ ಫೈಲ್ಸ್, ಪ್ರೆಸೆಂಟೇಷನ್ ಹಾಗೂ ಎಕ್ಸೆಲ್ ಶೀಟ್ಗಳ ಬಳಕೆಯಂತೆ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಮೊಬಿ ಆಫೀಸ್ ಎಂಬ ಅಪ್ಲಿಕೇಶನ್ ಸಹಾಯದಿಂದ ಹೇಗೆ ಕಂಪ್ಯೂಟರ್ನಲ್ಲಿ ನುಡಿ ಅಕ್ಷರಗಳ ವಿನ್ಯಾಸ ಇರುತ್ತದೆಯೋ ಹಾಗೆಯೇ ಮೂಡುವುದನ್ನು ಈ ದಿನ ಕಲಿತುಕೊಳ್ಳೋಣ. ಮೊದಲಿಗೆ ನಾವು ಪ್ಲೇಸ್ಟೋರ್ನಿಂದ ಮೊಬಿ ಆಫೀಸ್ ಅಪ್ಲಿಕೇಶನ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಬೇಕು. ಇನ್ಸ್ಟಾಲ್ ಮಾಡಿಕೊಂಡ ನಂತರ ನಿಮಗೆ ಹೋಮ್ ಪೇಜಲ್ಲಿ ಡಾಕ್ಯುಮೆಂಟ್, ಶೀಟ್ಸ್, ಸ್ಲೈಡ್ಸ್, PDF ಆಯ್ಕೆಗಳು ಗೋಚರವಾಗುತ್ತವೆ. ನಾನು ಇಲ್ಲಿ ಮಾದರಿಗಾಗಿ ಒಂದು ಉದಾಹರಣೆ ಡಾಕ್ಯುಮೆಂಟ್ಸ್ ಅನ್ನು ಓಪನ್ ಮಾಡ್ತೀನಿ. ನೀವಿಲ್ಲಿ ನೋಡ್ತಾ ಇದ್ದೀರಾ ಹೇಗೆ ಕಂಪ್ಯೂಟರ್ನಲ್ಲಿ ನಮಗೆ MS ವರ್ಡ್ ಆಪ್ಷನ್ಸ್ ಗೋಚರವಾಗುತ್ತದೆಯೋ ಅದೇ ರೀತಿ ಇಲ್ಲೂ ಸಹ ಗೋಚರ ಆಗೋದನ್ನು ನೋಡ್ತಾ ಇದ್ದೀವಿ. ಹೋಮ್ ಅಲ್ಲಿ ಹೋದ್ರೆ ನಮಗೆ ಈ ರೀತಿ ಕಾಣಿಸುತ್ತದೆ. ಇಲ್ಲಿ ನುಡಿ ಯೂನಿ 02E ಎಂಬತಕ್ಕಂಥ ಫಾಂಟ್ ಅನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು ಕಾಣ್ತಾ ಇದೆ. ಇದು ಬೇಡ ಅಂದರೆ ನಮಗೆ ಬೇಕಾಗಿರತಕ್ಕಂಥ ಆಯ್ಕೆಗಳು ನಮಗೆ ಫಾಂಟ್ ಸೆಲೆಕ್ಷನ್ ಅಲ್ಲಿ ಗೋಚರ ಆಗ್ತವೆ. ನುಡಿ ಪಾರಿಜಾತ, ಒಣಜು, ಈ ಎಲ್ಲ ಫಾಂಟ್ಗಳನ್ನು ನಾವು ಗೂಗಲ್ನಿಂದ ಕರ್ನಾಟಕ ಗಣಕ ಪರಿಷತ್ ಎಂಬ ವೆಬ್ಸೈಟ್ನಿಂದ ಇನ್ಸ್ಟಾಲ್ ಮಾಡಿಕೊಂಡು ಅವುಗಳನ್ನು ಫಾಂಟ್ಸ್ ಫೋಲ್ಡರ್ ಅಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಿಕೋಬೇಕು. ಆನಂತರ ಈ ಮೊಬಿ ಆಫೀಸ್ ಅಪ್ಲಿಕೇಶನ್ ಅಲ್ಲಿ ಸೆಟ್ಟಿಂಗ್ಸ್ ಅಲ್ಲಿ ನಾವು ಹೋಗ್ಬಿಟ್ಟು ಫಾಂಟ್ಗಳ ಆಯ್ಕೆಯನ್ನ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಎಕ್ಸ್ಟರ್ನಲ್ ಫಾಂಟ್ಸ್ ಫೋಲ್ಡರ್, ದಿಸ್ ಡಿವೈಸ್ ಫಾಂಟ್ಸ್ ಅಂತಕ್ಕಂಥ ಆಯ್ಕೆಯನ್ನು ಮಾಡಿಕೊಂಡಾಗ ನಮಗೆ ಎಲ್ಲ ಫಾಂಟ್ಸ್ಗಳು ಗೋಚರ ಆಗ್ತವೆ. ಆನಂತರ ನಾವು ಬೇಕಾದ ಫಾಂಟ್ಗಳ ಆಯ್ಕೆಯನ್ನು ಮಾಡಿಕೊಂಡು ಸುಲಭವಾಗಿ ನಮ್ಮ ಕಂಪ್ಯೂಟರ್ನಂತೆಯೇ ಅಕ್ಷರ ವಿನ್ಯಾಸವನ್ನು ಮೊಬೈಲ್ನಲ್ಲಿ ಮೂಡುವುದನ್ನು ನೋಡ್ಬೋದು. ಈಗ ನಾನಿಲ್ಲಿ ಕನ್ನಡವನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಫ್ಯೂಸ್ನ ಕಾರ್ಯವೇನು? ಕರಗುವ ಬಿಂದುಗಳಿಗೆ ಸಂಬಂಧಿಸಿದಂತೆ ಫಿಲಮೆಂಟ್ಗಳಾಗಿ ಬಳಸುವ ತಂತಿಗೂ ಮತ್ತು ಫ್ಯೂಸ್ಗಳಲ್ಲಿ ಬಳಸುವ ತಂತಿಗೂ ಇರ್ತಕ್ಕಂಥ ವ್ಯತ್ಯಾಸವೇನು ಎಂಬತಕ್ಕಂಥ ಒಂದು ಅರ್ಧವಾರ್ಷಿಕ ಪರೀಕ್ಷೆಯ ಪ್ರಶ್ನೆಗೆ ಉತ್ತರವನ್ನು ಬರೀಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಫ್ಯೂಸ್ನ ಕಾರ್ಯವೇನು ಎಂಬತಕ್ಕಂಥ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ನಾನಿಲ್ಲಿ ಇದನ್ನ ಧ್ವನಿ ಮುದ್ರಿಕೆಯ ಮೂಲಕ ಅಕ್ಷರಗಳನ್ನು ಮೂಡೋದನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ಯೂಸ್ ವಿದ್ಯುನ್ಮಂಡಲದ ಟ್ರಾಫಿಕ್ ಪೊಲೀಸ್. ನೋಡಿ ಎಷ್ಟು ಚಂದವಾಗಿ ನಮಗೆ ಅಕ್ಷರಗಳು ಮೂಡೋದು ಗೊತ್ತಾಗ್ತಾ ಇದೆ. ಇದನ್ನು ನಾನೀಗ ಟೈಪಿಂಗ್ ಮಾಡುವ ವಿಧಾನದ ಮೂಲಕ ನೋಡೋದಾದ್ರೆ ಇದು ಕಡಿಮೆ ಕರಗುವ ಬಿಂದುವನ್ನು ಹೊಂದಿರುತ್ತದೆ. ನೋಡ್ತಾ ಇದ್ದೀರಲ್ಲ, ನಮಗೆ ಫಾಂಟ್ಗಳು ಆಯ್ಕೆ ಆಯಿತು. ಅದರ ಫಾಂಟ್ಗಳ ಗಾತ್ರವನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದು, ಕಡಿಮೆ ಮಾಡ್ತಕ್ಕಂಥದ್ದು ಕಾಣಿಸ್ತಾ ಇದೆ. ಅದೇ ರೀತಿ ನೀವು ಹೇಗೆ ಕಂಪ್ಯೂಟರಲ್ಲಿ ವಿನ್ಯಾಸ ನೋಡ್ತಿರೋ ಅದೇ ಥರ ಅಕ್ಷರ ವಿನ್ಯಾಸವನ್ನು ಮಧ್ಯಕ್ಕೆ, ಮೊದಲಿಗೆ ಮತ್ತು ಕೊನೆಗೆ ಮಾಡ್ತಕ್ಕಂಥ ವಿನ್ಯಾಸ ನೋಡ್ತಾ ಇದ್ದೀರಾ. ಪ್ಯಾರಾಗ್ರಾಫ್ ಮಾಡ್ತಕ್ಕಂಥ ಸೆಟ್ಟಿಂಗ್ಸು, ಸ್ಪೇಸಿಂಗು, ರೀಪ್ಲೇಸು, ಟೆಕ್ಸ್ಟ್ ಟಾಪು. ಅದೇ ಹೋಮ್ ಆಪ್ಷನ್ಸ್ ಬಿಟ್ಟು ನಾವು ಇನ್ಸರ್ಟ್ ಆಪ್ಷನ್ಸ್ ಅಲ್ಲಿ ಹೋದರೆ ಅಲ್ಲಿ ನಿಮಗೆ ಪೇಜ್ ಬ್ರೇಕರ್, ಟೇಬಲ್, ಪಿಕ್ಚರ್, ಶೇಪ್, ಡ್ರಾಯಿಂಗ್ ಮಾಡ್ತಕ್ಕಂಥದ್ದು, ಕೊಂಡಿಗಳ ಜೋಡಣೆ ಮಾಡ್ತಕ್ಕಂಥದ್ದು, ಬುಕ್ ಮಾರ್ಕ್,
ಹೆಡರ್ ಫುಟರ್ ಪೇಜ್ ನಂಬರ್ ಆಗ್ತಕ್ಕಂಥದ್ದು, ಟೆಕ್ಸ್ಟ್ ಬಾಕ್ಸ್ ಇನ್ಸರ್ಟ್ ಮಾಡ್ತಕ್ಕಂಥದ್ದು, ಸಿಂಬಲ್ಗಳು. ಆ ಸಿಂಬಲ್ಗಳಲ್ಲಿ ಹೋದರೆ ನಾವು ಫಾಂಟ್ಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು, ಈ ವಿವಿಧ ಚಿತ್ರಗಳನ್ನು ಇನ್ಸರ್ಟ್ ಮಾಡ್ತಕ್ಕಂಥದ್ದು, ಅಕ್ಷರ ವಿನ್ಯಾಸ ಜೋಡಣೆ ಮಾಡ್ತಕ್ಕಂಥ ಆಯ್ಕೆಗಳು ನಮಗೆ ದೊರೀತವೆ. ಇದಾದ ನಂತರ ನಾವು ಡ್ರಾ ಆಪ್ಷನ್ನಿಗೆ ಹೋದರೆ ಬರೀತಕ್ಕಂಥ ವಿನ್ಯಾಸ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ನಾವು ಮುಂದೆ ಡಿಸೈನ್ ಆಪ್ಷನ್ನಿಗೆ ಹೋದರೆ ಅಲ್ಲಿ ನಮಗೆ ಪೇಜ್ ಕಲರು, ಥೀಮ್ಸ್ ಮತ್ತು ವಾಟರ್ ಮಾರ್ಕ್ ಅಂತಕ್ಕಂಥ ಲೇಬಲ್ ಕಾಣಿಸುತ್ತೆ. ಅದೇ ರೀತಿ ಲೇಔಟ್ ಅಲ್ಲಿ ಹೋದರೆ ನಮಗೆ ಮಾರ್ಜಿನ್ಸು, ಅದರಲ್ಲಿ ಎಷ್ಟೆಷ್ಟು ಆಪ್ಷನ್ಸ್ ಬೇಕು ಎಂಬುದನ್ನು ನಾವು ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇದೆ. ಅದೇ ರೀತಿ ಓರಿಯೆಂಟೇಷನ್ ಅಲ್ಲಿ ಪೋರ್ಟ್ರೇಟ್ ಮೋಡು, ಲ್ಯಾಂಡ್ಸ್ಕೇಪ್ ಮೋಡ್ ಕಾಣಿಸುತ್ತೆ. ಸೈಜ್ ಅಲ್ಲಿ A4, A3, B4 ಬೇಕಾದ ಆಯ್ಕೆಗಳನ್ನು ಗೋಚರಿಸುತ್ತೆ. ಅದೇ ರೀತಿ ಟೆಕ್ಸ್ಟ್ ಡೈರೆಕ್ಷನ್, ಹಾರಿಜಾಂಟಲ್, 90 ರೊಟೇಷನ್ ಎಲ್ಲ ಆಪ್ಷನ್ಸು ನಮಗೆ ಬರುತ್ತೆ. ಅದೇ ರೀತಿ ಪೇಜ್ ಸೆಟಪ್ ಅಲ್ಲಿ ಹೋದರೆ ನಮಗೆ ನೋಡ್ರಿ ವಿಡ್ತ್ ಮತ್ತು ಹೈಟ್, ಗಾತ್ರ ಮತ್ತು ಅಗಲ ವಿನ್ಯಾಸ ನಮಗೆ ಆಯ್ಕೆಗಳನ್ನು ತೋರಿಸುತ್ತೆ. ಅದನ್ನ ಡಿಫಾಲ್ಟ್ ಆಗಿ ಆಯ್ಕೆ ಮಾಡ್ಕೊಳ್ಳೋಕೆ ಆಪ್ಷನ್ಸ್ ಇದೆ. ನೆಕ್ಸ್ಟ್ ಮುಂದೆ ನಾವು ಎ ಟೂಲ್ ಅನ್ನು ಬಳಕೆ ಮಾಡಿಕೊಂಡು ಸಹ ಬೇಕಾದ ಫಾಂಟ್ಗಳಿಗೆ ಗಾತ್ರವನ್ನು ಆಯ್ಕೆ ಮಾಡ್ಕೋಬಹುದು. ರಿವ್ಯೂ ಸೆಕ್ಷನ್ ಅಲ್ಲಿ ಹೋದ್ರೆ ನಮಗೆ ಸಿಗ್ನೇಚರ್ ಆಪ್ಷನ್ಸ್ ಇದೆ, ಸ್ಪೆಲ್ಲಿಂಗ್ ಚೆಕಿಂಗ್ ಆಪ್ಷನ್ಸ್ ಇದೆ, ಮೊದಲು ಬಳಸಿರತಕ್ಕಂಥದ್ದು, ಮುಂದೆ ಬಳಸ್ತಕ್ಕಂಥ ಪದಗಳು, ಲ್ಯಾಂಗ್ವೇಜ್ಗಳ ಆಯ್ಕೆ ಇದೆ. ಇನ್ನು ವ್ಯೂ ಆಪ್ಷನ್ಸ್ ಅಲ್ಲಿ ಹೋದ್ರೆ ವೆಬ್ ಲೇಔಟು, ಗೋ ಟು ಟಾಪು, ಗೋ ಟು ಬಾಟಮು, ಪ್ರೆಸೆಂಟ್ ಪೇಜಿಗೆ ಹೋಗ್ತಕ್ಕಂಥ ಆಪ್ಷನ್ಸ್ಗಳು ನಿಮಗೆ ಗೋಚರ ಆಗ್ತವೆ. ನನಗೆ ತುಂಬ ಅನುಕೂಲ ಆಗಿದೆ ಈ ಒಂದು ಆ್ಯಪು. ಇದರಲ್ಲಿ ನೀವು ಶಾಶ್ವತ ಒಂದು ಪ್ರೀಮಿಯಂ ಎಡಿಷನ್ ಅನ್ನು ಪಡ್ಕೊಂಡ್ರೆ ನಿಮಗೆ 20 GB ವರೆಗೂ ಮೊಬೈಲ್ ಡ್ರೈವ್ ಆಪ್ಷನ್ಸ್ ಸಿಗುತ್ತೆ. ಈಗ ನಾವು ಮುಂದೆ ಎಕ್ಸೆಲ್ ಶೀಟ್ಸು ಮೊಬಿ ಆಫೀಸಲ್ಲಿ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ಒಂದು ಉದಾಹರಣೆ ತಗೊಂಡು ನೋಡೋಣ. ಈ ಮೈಕ್ರೋಸಾಫ್ಟ್ ಎಕ್ಸೆಲ್ ಮತ್ತು ಮೈಕ್ರೋಸಾಫ್ಟ್ ಪ್ರೆಸೆಂಟೇಷನ್ಗೆ ಹೋಲಿಕೆ ಮಾಡಿಕೊಂಡಾಗ ಬೇರೆ ಆ್ಯಪ್ಗಳಲ್ಲಿ ಕಾರ್ಯವಿಧಾನ ಅಷ್ಟು ಸುಸೂತ್ರವಾಗಿ ನನಗೆ ಕಂಡು ಬಂದಿಲ್ಲ. ಆದರೂ ಇಲ್ಲಿ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಎಕ್ಸೆಲಲ್ಲಿ ಹೇಗೆ ಶೀಟ್ಸ್ ಎಲ್ಲ ಓಪನ್ ಆಗ್ತೋ ಅದೇ ಥರನೇ ಆಪ್ಷನ್ಸ್ ಕಾಣಿಸುತ್ತೆ ನಮಗೆ. ಓರಿಯೆಂಟೇಷನ್ನು, ಟೆಕ್ ಡೈರೆಕ್ಷನ್ನು ಎಲ್ಲ ಆಪ್ಷನ್ಸು ಇದ್ದಾವೆ. ಆದರೆ MS ಆಫೀಸಲ್ಲಿ ನಾವು ಪ್ರೀಮಿಯಂ ಎಡಿಷನ್ನ ಪ್ರತಿ ತಿಂಗಳು ಕಟ್ಟಲೇಬೇಕಾಗಿರುತ್ತೆ ಅಮೌಂಟನ್ನು. ಹಾಗಾಗಿ ನಾನು ಅದನ್ನು ಮೊಬೈಲ್ ವರ್ಷನ್ನ ದುಬಾರಿ ಆಗೋದ್ರಿಂದ ಅದನ್ನು ಬಳಕೆ ಮಾಡ್ತಾ ಇಲ್ಲ. ಎಕ್ಸೆಲ್ ಶೀಟಲ್ಲೂ ಸಹ ನಮಗೆ ಹೋಮ್ ಪೇಜಲ್ಲಿ ಪೇಸ್ಟು, ಕಟ್ಟು, ಕಾಪಿ, ಫಾಂಟ್ಗಳ ಆಯ್ಕೆ, ಬೋಲ್ಡ್ ಮಾಡ್ತಕ್ಕಂಥದ್ದು, ಅಂಡರ್ಲೈನ್ ಮಾಡ್ತಕ್ಕಂಥದ್ದು, ಅದೇ ಥರ ಪೇಜ್ ಸೆಟಪ್ ಮಾಡ್ತಕ್ಕಂಥದ್ದು. ಇಲ್ಲಿ ಟೆಕ್ಸ್ಟ್ ಓರಿಯೆಂಟೇಷನ್ ಕೊಟ್ಟಿದ್ದಾರೆ, ಹಾರಿಜಾಂಟಲ್ಲು, ಆ್ಯಂಗಲ್, ಕೌಂಟರ್ ಕ್ಲಾಕ್ ವೈಸ್, ಆ್ಯಂಗಲ್ ಕ್ಲಾಕ್ ವೈಸ್, ರೊಟೇಟ್ ಟೆಕ್ಸ್ಟ್ ಅಪ್, ರೊಟೇಟ್ ಟೆಕ್ಸ್ಟ್ ಡೌನ್ ಅಂತ ಆಗ್ತಕ್ಕಂಥ ಆಪ್ಷನ್ಸ್ ಕಾಣಿಸ್ತವೆ. ಅದಾದಮೇಲೆ ಇಲ್ಲಿ ನಮಗೆ ರ್ಯಾಪ್ ಟೆಕ್ಸ್ಟ್ ಆಪ್ಷನ್ಸು ಸಹ ಇದೆ. ನೆಕ್ಸ್ಟ್ ಸಿಂಪಲ್ ಆಪ್ಷನ್ಸು ಇರ್ತವೆ, ಆಟೋ ಸಮ್ ಆಪ್ಷನ್ಸು ಇದೆ ಫಾರ್ಮುಲಾಸಲ್ಲಿ. ಆದಮೇಲೆ ನಾವು ಇನ್ಸರ್ಟಲ್ಲಿ ಹೋದರೆ
ಟೇಬಲ್ ಅನ್ನು ಇನ್ಸರ್ಟ್ ಮಾಡ್ಬೋದು, ಪಿಕ್ಚರ್ಸು, ಶೇಪ್ಸು, ಚಾರ್ಟ್ ಇನ್ ನ್ಯೂ ಶೀಟ್ಸು, ಕಮೆಂಟ್ ಮಾಡ್ತಕ್ಕಂಥದ್ದು, ಲಿಂಕ್ ಬ್ರೇಕರ್ ಆಪ್ಷನ್ಸು ಸಿಗುತ್ತೆ. ಫಾರ್ಮೆಟ್ ಅಲ್ಲಿ ಹೋದ್ರೆ ಕಂಡೀಷನಲ್ ಫಾರ್ಮೆಟಿಂಗ್ ಆಪ್ಷನ್ಸ್ ಅಲ್ಲಿ ಹೈಲೈಟ್ ಸೆಲ್ ರೂಲ್ಸು, ಟಾಪ್ ಬಾಟಮ್ ಅವರೇಜ್ ರೂಲ್ಸು, ಡೇಟಾ ಬಾರ್ಸು, ಕಲರ್ ಸ್ಕೇಲ್ಸು, ಕ್ಲಿಯರ್ ರೂಲ್ಸು, ರೂಲ್ಸ್ ಮ್ಯಾನೇಜರ್ ಆಪ್ಷನ್ಸ್ ಸಿಗ್ತವೆ. ನಂಬರ್ ಫಾರ್ಮೆಟಿಂಗು, ಸೆಲ್ ಫಾಂಟ್, ಬಾರ್ಡರ್ಸು, ಸೆಲ್ ಸ್ಟೈಲು, ಸೆಲ್ ಪ್ರೊಟೆಕ್ಷನ್ ಆಪ್ಷನ್ಸು ಸಹ ಕೊಟ್ಟಿದ್ದಾರೆ ಇವರು. ಇದರಲ್ಲಿ ನಾವು ಲಾಕ್ಡ್ ಮಾಡ್ಬೋದು, ಹಿಡನ್ ಮಾಡ್ತಕ್ಕಂಥ ಆಪ್ಷನ್ಸು ಸಹ ಇದೆ. ಸೆಲ್ ಸೈಜ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಆಯ್ಕೆಗಳಿದಾವೆ. ಆಮೇಲೆ ರೋಸ್ಗಳನ್ನು ಮತ್ತು ಕಾಲಮ್ಸ್ಗಳನ್ನು ಹೈಡ್ ಮಾಡ್ತಕ್ಕಂಥದ್ದು, ಅನ್ಹೈಡ್ ಮಾಡ್ತಕ್ಕಂಥ ಆಪ್ಷನ್ಸ್ ಇದೆ. ರೀನೇಮ್ ಶೀಟ್ಸ್ ಆಪ್ಷನ್, ಡೂಪ್ಲಿಕೇಟ್ ಶೀಟ್ ಮಾಡ್ತಕ್ಕಂಥ ಆಪ್ಷನ್ಸು ಸಹ ಇಲ್ಲಿ ಪ್ರೊವೈಡ್ ಆಗಿದ್ದಾವೆ. ಅದಾದಮೇಲೆ ನಾವು ಲೇಔಟ್ ಅಲ್ಲಿ ಆಪ್ಷನ್ಸ್ ಅಲ್ಲಿ ಹೋದ್ರೆ ಸೇಮ್ ವರ್ಲ್ಡ್ ಅಲ್ಲಿ ಹೇಗೆ ನಾವು ಮಾರ್ಜಿನ್ ಸೆಟಪ್ಪು, ಪೋರ್ಟ್ರೇಟ್ ಮೋಡು ಮತ್ತು ಲ್ಯಾಂಡ್ಸ್ಕೇಪ್ ಮೋಡಿಗೆ ಓರಿಯಂಟೇಷನ್ ಆಗ್ತಕ್ಕಂಥದ್ದು, ಸೈಜ್ A3, A4 ಈ ರೀತಿ ಆಗ್ತಕ್ಕಂಥ ಆಪ್ಷನ್ಸ್ಗಳು ಲೆಟರ್ ಸೈಜ್ ಅಲ್ಲಿ ಇರ್ತಕ್ಕಂಥದ್ದು ಸಹ ಇರುತ್ತೆ. ಮುಂದೆ ಫಾರ್ಮುಲಾಸ್ ಅಲ್ಲಿ ಹೋದ್ರೆ ನಾವು ಆಟೋ ಸಮ್ ಆಪ್ಷನ್, ಫೈನಾನ್ಷಿಯಲ್, ಲಾಜಿಕಲ್, ಟೆಕ್ಸ್ಟ್, ಡೇಟಾ ಅಂಡ್ ಟೈಮ್, ರೆಫರೆನ್ಸು, ಮ್ಯಾಥ್ಸ್ ಸೂತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶಗಳನ್ನು ಇಲ್ಲಿ ಕಲ್ಪಿಸಲಾಗಿರುತ್ತೆ. ಕ್ಯಾಲ್ಕುಲೇಟ್ ಆಪ್ಷನ್ಸು ಸಹ ಇಲ್ಲಿ ನಮಗೆ ತೋರಿಸುತ್ತೆ. ಡೇಟಾ ವ್ಯಾಲಿಡೇಷನ್ ಆಪ್ಷನ್ಸ್ ಅಲ್ಲಿ ನಾವು ಏನೇನು ಆಪ್ಷನ್ ಅನ್ನ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು, ಹೋಲ್ ನಂಬರು, ಡೆಸಿಮಲ್, ಲೀಸ್ಟ್, ಡೇಟು, ಟೈಮು, ಟೆಕ್ಸ್ಟ್ ಲೆಂತ್, ಕಸ್ಟಮ್ ಆಯ್ಕೆಗಳನ್ನು ಸಹ ಕೊಡಲಾಗಿದೆ. ರಿವ್ಯೂದಲ್ಲಿ ನೋಡಿ ಪ್ರೊಟೆಕ್ಟ್ ಶೀಟ್ ಆಪ್ಷನ್ಸ್ ಸಹ ಇಲ್ಲಿ ಫಾರ್ವರ್ಡ್ ಮಾಡಿದರೆ ನಾವು ಬೇಕಾದ ಸೆಲ್ಸ್ ಅನ್ನ ಫಾರ್ವರ್ಡ್ ಮಾಡಿಕೊಂಡು ಅಥವಾ ಇಡೀ ಶೀಟ್ ಅನ್ನ ನಾವು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಆಪ್ಷನ್ಸ್ ಸಹ ಒದಗಿಸಿದ್ದಾರೆ. ಪಾಸ್ವರ್ಡ್ ಅನ್ನು ಹಾಕೊಂಡು ಮಾಡ್ಕೊಂಡ್ರೆ ಪ್ರೊಟೆಕ್ಷನ್ ಆಪ್ಷನ್ಸ್ ಸಹ ನಮಗೆ ಸಿಗುತ್ತೆ. ಇಲ್ಲಿ ವ್ಯೂ ಆಪ್ಷನ್ಸ್ ಅಲ್ಲಿ ನಾವು ಝೂಮ್ ಮಾಡ್ತಕ್ಕಂಥ ಆಪ್ಷನ್ಸ್ ಸಹ ಕೊಟ್ಟಿದ್ದಾರೆ. ಫ್ರೀಸ್ ಮಾಡ್ತಕ್ಕಂಥ ಆಪ್ಷನ್ಸ್ ಸಹ ಇದೆ. ನಮಗೆ ಈ ಸೆಲ್ಸ್ ಅನ್ನ ಫ್ರೀಸ್ ಮಾಡಿದ್ದೀನಿ ಅಂದಾಗ ನಮಗೆ ಬೇಕಾದ ಹೆಡ್ಡಿಂಗ್ಸ್ ಗಳನ್ನು ನೋಡ್ಲಿಕ್ಕೆ ಅವಕಾಶ ಇರುತ್ತೆ. ಒಟ್ಟಿನಲ್ಲಿ ನಮಗೆ ಸುಲಭವಾಗಿ ಕಂಪ್ಯೂಟರ್ನಲ್ಲಿ ಹೇಗೆ ಕೆಲಸವನ್ನು ನಿರ್ವಹಣೆ ಮಾಡ್ತೀವಿ ಅದೇ ತರ ಮೊಬೈಲ್ ಅಲ್ಲಿ ಮಾಡಲಿಕ್ಕೆ ತುಂಬಾ ಅನುಕೂಲ ಆಗಿರ್ತಕ್ಕಂಥ ಒಂದು ಅಪ್ಲಿಕೇಶನ್ ಇದು. ಮುಂದೆ ನಾವು ಎಕ್ಸೆಲ್ ಆದ್ಮೇಲೆ ಈಗ PPT ಪ್ರೆಸೆಂಟೇಷನ್ಗೆ ಹೋಗೋಣ. ಒಂದು ಮಾದರಿ ಇಲ್ಲಿ ಬೇಕಾಗಿರ್ತಕ್ಕಂಥ ಸ್ಲೈಡ್ಗಳ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ನಾನು ಬ್ಲಾಂಕ್ ಸ್ಲೈಡ್ ಅನ್ನು ಆಯ್ಕೆ ಮಾಡ್ಕೊಂಡಿರ್ತೀನಿ. ಇಲ್ಲೂ ಸಹ ಎಕ್ಸೆಲ್ ಮತ್ತು ವರ್ಡ್ ಅಲ್ಲಿ ಆಪ್ಷನ್ಸ್ ಇರ್ತವೆ, ಆಪ್ಷನ್ಸ್ ಇದಾವೆ. ನಾವು ಹೋಮ್ ಅಲ್ಲಿ ಹೋಗ್ಬಿಟ್ಟು ಎಡಿಟ್ ಆಪ್ಷನ್ಗೆ ಹೋದಾಗ ನಮಗೆ ಇಲ್ಲಿ ಫಾಂಟ್ಗಳ ಆಯ್ಕೆಗೆ ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಬೇಕಾದ ಫಾಂಟ್ಗಳ ಆಯ್ಕೆಯನ್ನು ನಾವು ಮಾಡ್ಕೋಬಹುದು. ಈ ನೋಟೋ ಸಿರಿಫ್ ಕನ್ನಡ ಬ್ಲಾಕ್, ನೋಟೋ ಸಿರಿಫ್ ಕನ್ನಡ ಎಕ್ಸ್ಟರ್ನಲ್ ಬೋಲ್ಡ್ ತುಂಬಾ ಚೆನ್ನಾಗಿ ಅನುಕೂಲ ಆಗಿರ್ತಕ್ಕಂಥ ಫಾಂಟ್ಗಳನ್ನು ಸಹ ಕೊಟ್ಟಿದ್ದಾರೆ. ನಾನು ಒಣಜೋ 01G 01E ಈ ಫಾಂಟ್ಗಳನ್ನ ಆಯ್ಕೆ ಮಾಡಿಕೊಂಡು ಈಗ ಇಂಗ್ಲಿಷ್ ಅಲ್ಲಿ ಇರ್ತಕ್ಕಂಥದ್ದು ಎಲ್ಲವೂ ಸಹ ಈ ರೀತಿಯಾಗಿ ಬಂದಿರುತ್ತೆ. ಇದನ್ನ ಎಡಿಟ್ ಮಾಡಿಕೊಂಡು ಎಲ್ಲ ಕ್ಲಿಯರ್ ಕೊಟ್ಟು ಈಗ ನಾನು ಬೇಕಾದ ಒಂದು ಅಕ್ಷರ ವಿನ್ಯಾಸವನ್ನ ಬರಿತಾ ಹೋಗ್ತೀನಿ. ಮಲ್ಲಿಕಾರ್ಜುನ, AB, ರಾಮಗಿರಿ ಬರೆದಾಗ ನನಗೆ ಈ ರೀತಿಯ ಆಯ್ಕೆಗಳು ಕಾಣಿಸ್ತವೆ. ಇದು ಬೇಡದೇ ಇದ್ದಾಗ, ಈ ಫಾಂಟ್ ಬೇಡದೇ ಇದ್ದಾಗ ಮತ್ತೆ ನಾವು ಬೇರೆ ಫಾಂಟಿಗೆ ಆಯ್ಕೆ ಹೋಗ್ಲಿಕ್ಕೆ ಅವಕಾಶ ಇದೆ.
ನೋಡಿ, ನಮಗೆ ಬೇಕಾದ ಫಾಂಟ್ಗಳ ಆಯ್ಕೆಯಲ್ಲಿ ಬರ್ತಾ ಇದೆ. ಇಲ್ಲಿ ಹೋಮ್ ಆಪ್ಷನ್ಸ್ ಅಲ್ಲಿ ನಾವು ಹೇಗೆ ವರ್ಡ್ ಎಕ್ಸೆಲ್ ನೋಡಿದ್ವು ಅದೇ ತರ ಆಪ್ಷನ್ಸ್ಗಳು ಇದಾವೆ. ಇಲ್ಲಿ ಸ್ಟಾರ್ಟ್ ಸ್ಲೈಡ್ ಆಪ್ಷನ್ಸ್ ಓಪನ್ ಮಾಡ್ಕೊಂಡ್ರೆ ನಾವು ಸ್ಲೈಡ್ಗಳ ಆಯ್ಕೆಯನ್ನು ಸಹ ಮಾಡ್ಕೋಬಹುದು. ಕಾಣಿಸುತ್ತೆ ನಿಮಗೆ ಇಲ್ಲಿ. ಆದ್ಮೇಲೆ ನಾವು ಇಲ್ಲಿ ಇದಕ್ಕೆ ಇನ್ಸರ್ಟ್ ಆಪ್ಷನ್ಸ್ ಅಲ್ಲಿ ಹೋಗ್ಬಿಟ್ರು ಇಲ್ಲಿ ನಾವು ಇನ್ಸರ್ಟ್ ಆಪ್ಷನ್ಸ್ ಅಲ್ಲಿ ಈ ಒಂದು ದೋಷ ಏನಪ್ಪಾ ಅಂದ್ರೆ ಇವರು ಇಲ್ಲಿ ಟ್ರಾನ್ಸಿಷನ್ ಎಫೆಕ್ಟ್ಸ್ ಅನ್ನ ಮೈಕ್ರೋಸಾಫ್ಟ್ ಅಲ್ಲಿ ಕೊಟ್ಟಿರೋದಿಲ್ಲ. ಅದನ್ನ ನಾವು ಡಿಸೈನ್ ಅಲ್ಲಿ ಹೋಗಿ ನೋಡೋಣ. ಡಿಸೈನ್ ಅಲ್ಲೂ ಸಹ ಯಾವುದೇ ತರಹವಾಗಿರ್ತಕ್ಕಂಥ ಆಯ್ಕೆಗಳು ಇಲ್ಲ. ಟ್ರಾನ್ಸಿಷನ್ ಎಫೆಕ್ಟ್ ಅಲ್ಲಿ ಹೋದಾಗ ನಮಗೆ ಟ್ರಾನ್ಸಿಷನ್ ಎಫೆಕ್ಟ್ಸ್ ಅಲ್ಲಿ ಇಲ್ಲಿ ಒಂದು ಆಯ್ಕೆ ಕಾಣಿಸ್ತಾ ಇದೆ. ಇದು ಬರೀ ಸ್ಲೈಡಿಗೆ ಅಷ್ಟೇ ಆಗ್ತಾ ಇದೆ, ಬಟ್ ಅಕ್ಷರಗಳಿಗೆ ಅಷ್ಟು ವಿನ್ಯಾಸ ಹಾಕಲ್ಲ. ಒಂದು ಫ್ಲಾಶ್ ಆಪ್ಷನ್ಸ್ ಅನ್ನು ನಾನು ಈಗ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಲೈಡ್ ಶೋ ಬಂದಾಗ ಪ್ರೆಸೆಂಟ್ ರಿವ್ಯೂ, ರಿಹರ್ಸಲ್ ಟೈಮ್ಸ್, ಸ್ಟಾರ್ಟ್ ಫ್ರಮ್ ಸ್ಲೈಡು ಇದೆ. ಇದನ್ನು ಕ್ಯಾಸ್ಟ್ ಸಹ ಮಾಡ್ಬೋದು, ಟಿವಿಗೆ ಅಥವಾ ಕಂಪ್ಯೂಟರ್ಗೆ ಕ್ಯಾಸ್ಟ್ ಮಾಡಬೇಕಾದ್ರೆ ರೆಕಾರ್ಡ್ ಆರ್ ಸ್ಕ್ರೀನ್ ಶೇರ್ ಯೂಸಿಂಗ್ ಮೂವಿ ಆಫೀಸ್ ಅಂತ ತಿಳಿಸುತ್ತೆ. ರಿವ್ಯೂನಲ್ಲಿ ಹೋದ್ರೆ ನಮಗೆ ಸ್ಪೆಲ್ಲಿಂಗ್ ಚೆಕಿಂಗ್ ಆಪ್ಷನ್ಸ್ ಕಾಣಿಸುತ್ತೆ. ರಿವ್ಯೂದಲ್ಲಿ ಹೋದ್ರೆ ಫಿಟ್ ವಿಡ್ತ್ ಪೇಜ್ ಆಪ್ಷನ್ಸ್ ಇದೆ. ಗೋ ಟು ಸ್ಲೈಡ್ ಒನ್ ಆಪ್ಷನ್ಸ್ ಕಾಣಿಸುತ್ತೆ. ಒಟ್ಟಿನಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಹೇಗೆ MS ಆಫೀಸ್ ಬಳಕೆ ಮಾಡ್ತೀವೋ ಅದೇ ತರ ಮೊಬೈಲಲ್ಲಿ MS ಆಫೀಸ್ ಬಳಕೆ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಪ್ರತಿ ತಿಂಗಳು ಸಬ್ಸ್ಕ್ರಿಪ್ಷನ್ ಆಗಲಿಕ್ಕೆ. ಈ ಒಂದು ಅಪ್ಲಿಕೇಶನ್ ತುಂಬಾ ಸಹಾಯಕ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಧನ್ಯವಾದಗಳು.